ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವೊಂದು ಇಂಡಿವಿಜುವಲ್ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳಿದ್ದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಜೊತೆಗೆ ಈ ರಿಪೋರ್ಟ್ ಏನಿದೆ ಇದು ಕಳೆದ 10 ವರ್ಷಗಳ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡಿದ್ದಾರೆ. ಎಲ್ಲಿ ಹೆಚ್ಚು ರಿಟರ್ನ್ಸ್ ಸಿಕ್ಕಿದೆ, ಎಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅನ್ನೋ ಬಗ್ಗೆ ವರ್ಷದಿಂದ ವರ್ಷಕ್ಕೆ ನೋಡಬಹುದು. 2015ರಿಂದ 2024 ಫುಲ್ ಇಯರ್ ಡೇಟಾ ಇದೆ. 2025 ಅಂದ್ರೆ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. 2015ರಲ್ಲಿ ಫಾರ್ಮಾ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು. ಒಂದು ವರ್ಷದಲ್ಲಿ 9.5% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅದೇ ಹೈಯೆಸ್ಟ್ ರ್ಯಾಂಕ್ 1 ಇದೆ. ಅಂದ್ರೆ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಸೆಕ್ಟರ್ 2015ರಲ್ಲಿ ಫಾರ್ಮಾ. ಸೆಕೆಂಡ್ ಹೈಯೆಸ್ಟ್ ಜಸ್ಟ್ 0.7% FMCG. ಇನ್ನು ಐಟಿ ಎನರ್ಜಿ 0.5% ಡೌನ್ ಇದೆ. ಆಟೋ 0.8% ಡೌನ್ ಇದೆ. ಇನ್ಫ್ರಾ 9.6% ಡೌನ್ ಆಗಿದೆ. ಬ್ಯಾಂಕ್ಸ್ 9.8% ಡೌನ್ ಆಗಿದೆ 2015ರಲ್ಲಿ. ರಿಯಲ್ ಎಸ್ಟೇಟ್ 15% ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮೆಟಲ್ಸ್ 32% ನೆಗೆಟಿವ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನಂತರ 2016ರಲ್ಲಿ ಮೆಟಲ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 45% ರಿಟರ್ನ್ಸ್ ಅನ್ನ ಕೊಟ್ಟಿದೆ. 2015ರಲ್ಲಿ 32% ಡೌನ್ ಆಗಿತ್ತಲ್ಲ, ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ 2016ರಲ್ಲಿ. ನಂತರ ಎನರ್ಜಿ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 19.5%. ಆಟೋ ನಿಯರ್ಲಿ 10% ಅಪ್ ಆಗಿದೆ. ಬ್ಯಾಂಕ್ಸ್ 6.7% ಅಪ್ ಆಗಿದೆ. ಇನ್ನು FMCG 2.8, ಇನ್ಫ್ರಾ ಮೈನಸ್ ಆಗಿದೆ 2.9, ರಿಯಲ್ ಎಸ್ಟೇಟ್ ಕೂಡ ಮೈನಸ್ ಆಗಿದೆ. ಐಟಿ ನಿಯರ್ಲಿ 7% ಡೌನ್ ಇದೆ. ಫಾರ್ಮಾ 14% ಡೌನ್ ಆಗಿದೆ. ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. 15ರಲ್ಲಿ 16ರಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು 17ರಲ್ಲಿ ರಿಯಲ್ ಎಸ್ಟೇಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾಕೆಂದ್ರೆ ನೋಡಬಹುದು 15-16ರಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಹಾಗಾಗಿ ಅದರ ಇಂಪ್ಯಾಕ್ಟ್ 17ರಲ್ಲಿ ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ಅಲ್ಲಿ ಮೋರ್ ದನ್ 100% ಅಪ್ ಆಗಿದೆ ರಿಯಲ್ ಎಸ್ಟೇಟ್. ನಂತರ ಮೆಟಲ್ಸ್ ಕೂಡ ಔಟ್ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಇಯರ್ ಕೂಡ. ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಆಗ 42%, ಎನರ್ಜಿ 38%, ಇನ್ಫ್ರಾ 32%, FMCG 29%, ಆಟೋ 28%, ಐಟಿ 12.5%, ಫಾರ್ಮಾ 6.5% ನೆಗೆಟಿವ್ ಇದೆ. 2017ರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು 18ಕ್ಕೆ ಬಂದ್ರೆ ನಿಯರ್ಲಿ 25% ಅಪ್ ಅಲ್ಲಿ ಐಟಿ ಸೆಕ್ಟರ್ ಪರ್ಫಾರ್ಮ್ ಮಾಡಿದೆ. ಇನ್ನು FMCG, ಬ್ಯಾಂಕ್ಸ್, ಎನರ್ಜಿ ಫ್ಲಾಟ್ ಇದೆ. ಫಾರ್ಮಾ ನೆಗೆಟಿವ್ ಇದೆ. ಅಗೇನ್ ಇನ್ಫ್ರಾ ನೆಗೆಟಿವ್ ಇದೆ. ಮೆಟಲ್ಸ್ ನೆಗೆಟಿವ್ ಇದೆ. ಆಟೋ ನೆಗೆಟಿವ್ ಇದೆ. ರಿಯಲ್ ಎಸ್ಟೇಟ್ ಕೂಡ ನೆಗೆಟಿವ್ ಇದೆ. ಇಲ್ಲಿ ಏನು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ 17ರಲ್ಲಿ 18ರಲ್ಲಿ 33% ನೆಗೆಟಿವ್ ಆಯ್ತು. ಅಂದ್ರೆ ರ್ಯಾಲಿ ಬಂದ ಮೇಲೆ ಕರೆಕ್ಷನ್ ಕೂಡ ಕಂಡು ಬಂದಿದೆ. ಅದೇ ನೆಕ್ಸ್ಟ್ ಇಯರ್ ನೋಡಬಹುದು 19ರಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಮಾಡಿ ರ್ಯಾಂಕ್ 1 25%. ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎನರ್ಜಿ, ಐಟಿ ಕೂಡ. ಇನ್ಫ್ರಾ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. FMCG ಡೌನ್ ಇದೆ. ಫಾರ್ಮಾ ಡೌನ್ ಇದೆ. ಆಟೋ ಡೌನ್, ಮೆಟಲ್ಸ್ ಡೌನ್. ನಂತರ ಫಾರ್ಮಾ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 19ರಲ್ಲಿ ಮೈನಸ್ ಆಯ್ತು, 18ರಲ್ಲಿ ಮೈನಸ್ ಆಯ್ತು, 17 ಮೈನಸ್, ಆಗ 16 ಮೈನಸ್. 2020ರಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್. ಐಟಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 20, 21 ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ಸ್, FMCG, ಆಟೋ, ಇನ್ಫ್ರಾ, ಎನರ್ಜಿ, ರಿಯಲ್ ಎಸ್ಟೇಟ್, ಬ್ಯಾಂಕ್ಸ್. ನಂತರ 21, 22ರಲ್ಲಿ ಎರಡು ಕಡೆ ಮೆಟಲ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ. ಬ್ಯಾಂಕ್ಸ್ ಕೂಡ 22ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ರಿಯಲ್ ಎಸ್ಟೇಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ 21ರಲ್ಲಿ. FMCG ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 22ರಲ್ಲಿ. ಇನ್ಫ್ರಾ 21ರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎನರ್ಜಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆಲ್ಮೋಸ್ಟ್ 2021 ನಮ್ಮ ಮಾರ್ಕೆಟ್ ಗೆ ತುಂಬಾ ಒಳ್ಳೆ ವರ್ಷ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಂತರ 2022ರಲ್ಲಿ ಒಂದಷ್ಟು ಸೆಕ್ಟರ್ಸ್ ಕರೆಕ್ಷನ್ ಕೂಡ ಅದು ನೋಡಬಹುದು. ಫಾರ್ಮಾ ಡೌನ್ ಆಯ್ತು, ರಿಯಲ್ ಎಸ್ಟೇಟ್ ಡೌನ್ ಆಯ್ತು, ಐಟಿ ಅಂತೂ ಆಲ್ಮೋಸ್ಟ್ 27%. ಆಲ್ಮೋಸ್ಟ್ ಅಲ್ಲಿಂದ ಐಟಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. 23ರಲ್ಲಿ ಒಂದಷ್ಟು ಪಾಸಿಟಿವ್ ಇದೆ. ಅನಂತರ 24 ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಬಟ್ 25ರಲ್ಲಿ ಈಗಂತೂ ನೆಗೆಟಿವ್ ಅಲ್ಲಿ ಇದೆ. ಇನ್ನು 23ರಲ್ಲಿ ರಿಯಲ್ ಎಸ್ಟೇಟ್ ನೋಡಬಹುದು ಆಲ್ಮೋಸ್ಟ್ 80% ಅಪ್ ಆಗಿದೆ. 24 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 25ರಲ್ಲಿ ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ 5% ನೆಗೆಟಿವ್ ಇದೆ. ಆಟೋ 23, 24 ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 25ರಲ್ಲಿ ಫ್ಲಾಟ್ ಇದೆ. 3% ಅಪ್ ಇದೆ ಇಲ್ಲಿವರೆಗೂ. ಐಟಿ 24ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ಫ್ರಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ 8% ಅಪ್ ಆಗಿದೆ. ಬ್ಯಾಂಕ್ಸ್ 5% ಅಪ್ ಆಗಿದೆ. ಎನರ್ಜಿ ಕೂಡ ಅಪ್ ಆಗಿದೆ. FMCG ಫ್ಲಾಟ್ ಇದೆ. ಇನ್ನು 2025ರಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದಂದ್ರೆ ಬ್ಯಾಂಕ್ಸ್. ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಎನರ್ಜಿ 3% ಅಪ್ ಆಗಿದೆ. ಆಟೋ ನಿಯರ್ಲಿ 3% ಅಪ್ ಇದೆ. FMCG 4% ಗಿಂತ ಜಾಸ್ತಿ ಡೌನ್ ಇದೆ. ರಿಯಲ್ ಎಸ್ಟೇಟ್ ಡೌನ್ ಇದೆ. ಫಾರ್ಮಾ ಡೌನ್ ಇದೆ. ಐಟಿ ಕೂಡ ಡೌನ್ ಇದೆ. ಅಂದ್ರೆ ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಬಹುದು ನಾವು. ಕಳೆದ 10 ವರ್ಷಗಳ ಕಂಪ್ಯಾರಿಸನ್ ಮಾಡಿದ್ರೆ 1-2 ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ ನಂತರ ಯಾವುದೇ ಸೆಕ್ಟರ್ ಆಗಲಿ ನೆಕ್ಸ್ಟ್ ಇಯರ್ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೆಟಲ್. 2015ರಲ್ಲಿ ಡೌನ್ ಇತ್ತು ಪರ್ಫಾರ್ಮೆನ್ಸ್, ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು. ನೆಕ್ಸ್ಟ್ ಇಯರ್ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು. ಆ ನಂತರ 2018ರಲ್ಲಿ ಡೌನ್ ಆಯ್ತು. 2 ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು 3ನೇ ವರ್ಷ ಡೌನ್ ಆಯ್ತು. ನಂತರ 4ನೇ ವರ್ಷ ಕೂಡ ಡೌನ್, ಮತ್ತೆ 5ನೇ ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್, ಮತ್ತೆ 6ನೇ ವರ್ಷ ಸಾಲಿಡ್ ಪರ್ಫಾರ್ಮೆನ್ಸ್, 7ನೇ ವರ್ಷ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನೆಕ್ಸ್ಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಅಲ್ಲೂ ಕೂಡ. ಆಮೇಲೆ ನೋಡಬಹುದು ಇಲ್ಲಿವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 2 ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಸಾಲಿಡ್ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ.
ಇನ್ನು ಫಾರ್ಮಾದಲ್ಲಿ 15ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 16, 17 ಡೌನ್ ಪರ್ಫಾರ್ಮೆನ್ಸ್ ಇತ್ತು, ಇವನ 18 ಕೂಡ ಡೌನ್ ಇತ್ತು. ಬಟ್ 20ರಲ್ಲಿ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು. ನಂತರ 21 ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು. ಬಟ್ 22 ಕರೆಕ್ಷನ್, 23 ಒಳ್ಳೆ ಪರ್ಫಾರ್ಮೆನ್ಸ್, 24 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್, 25ರಲ್ಲಿ ಇಲ್ಲಿವರೆಗೂ 6% ಕರೆಕ್ಷನ್ ಆಗಿದೆ. ಐಟಿ ಸೆಕ್ಟರ್ ಕೂಡ ಅಷ್ಟೇ, 15, 16 ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ, ನೆಗೆಟಿವ್ ಇತ್ತು. ಬಟ್ 17, 18 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇವನ್ 19ರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 20 ಔಟ್ ಪರ್ಫಾರ್ಮ್ ಮಾಡ್ತು, 21 ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ, 22 ಒಳ್ಳೆ ಕರೆಕ್ಷನ್ ಕೂಡ ಆಯ್ತು, 23 ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 24 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 25ರಲ್ಲಿ ಕರೆಕ್ಷನ್ ಆಗಿದೆ. ರಿಯಲ್ ಎಸ್ಟೇಟ್ ಕೂಡ ಅಷ್ಟೇ, 15, 16 ನೆಗೆಟಿವ್ ಇದ್ರೆ 17 ಸಾಲಿಡ್ ಪರ್ಫಾರ್ಮೆನ್ಸ್, ಮತ್ತೆ 18 ನೆಗೆಟಿವ್, 19 ಒಳ್ಳೆ ಪರ್ಫಾರ್ಮೆನ್ಸ್, 20 ಡಿಸೆಂಟ್ ಪರ್ಫಾರ್ಮೆನ್ಸ್, 21 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್, 22 ಕರೆಕ್ಷನ್, 23 ತುಂಬಾ ಒಳ್ಳೆ ರ್ಯಾಲಿ, 24 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್, 25ರಲ್ಲಿ ಇಲ್ಲಿವರೆಗೂ ಡೌನ್. ಒಟ್ಟಿನಲ್ಲಿ ಯಾವುದೇ ಒಂದು ಸೆಕ್ಟರ್ ಕಂಟಿನ್ಯೂಸ್ ಆಗಿ ಔಟ್ ಪರ್ಫಾರ್ಮ್ ಮಾಡೋದಿಲ್ಲ. ಒಂದ್ ವರ್ಷ ಈ ಸೆಕ್ಟರ್ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಇನ್ನೊಂದು, ಅದ್ರ ನೆಕ್ಸ್ಟ್ ಮತ್ತೊಂದು, ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ. ಮಾರ್ಕೆಟ್ ಮೂವ್ ಆಗದೆ ಹಿಂಗೆ. ಹಾಗಾಗಿನೇ ಡೈವರ್ಸಿಫೈಡ್ ಮಾಡಬೇಕು, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಸ್ಟಾಕ್ ಗಳನ್ನ. ಅದು ನಮ್ಗೆ ಹೆಚ್ಚು ಲಾಭವನ್ನ ತಂದು ಕೊಡುತ್ತೆ. ಯಾವ್ದೋ ಒಂದು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗಂತ ದೊಡ್ಡ ಲಾಭ ಆಗದೆ ಇರಬಹುದು. ಹಾಗಾಗಿನೇ 5-6 ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, 5-10 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು. ಮಿನಿಮಮ್ 5 ವರ್ಷ, ಮ್ಯಾಕ್ಸಿಮಮ್ ನಿಮ್ಮ ಕೆಪಾಸಿಟಿ 10 ವರ್ಷನೋ 15 ವರ್ಷನೋ 20 ವರ್ಷನೋ ನಿಮಗೆ ಬಿಟ್ಟದ್ದು. ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ಸೆಕ್ಟರ್ ಮುಂದಿನ ವರ್ಷ ಅಥವಾ ಅದರ ಮುಂದಿನ ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡುತ್ತೆ. ಅದಕ್ಕೆ ಸಾಲಿಡ್ ಪ್ರೂಫ್ ನಿಮ್ಮ ಕಣ್ ಮುಂದಿದೆ. ಹಾಗಾಗಿನೇ ಹೇಳೋದು ಎಕ್ಸ್ಪರ್ಟ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಲಾಭ ಇದೆ. ಹಾಗಾಗಿ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡಿ. ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಕರೆಕ್ಷನ್ ಗಳಿಗೆ ಭಯ ಬೇಡ. ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ. ಮಾಡಬೇಕಾಗಿರೋದು ಇಷ್ಟೇ, ಸಿಂಪಲ್ ಥಿಂಗ್ಸ್, ಬಟ್ ತುಂಬಾ ಪೇಷನ್ಸ್ ಬೇಕು ಅಷ್ಟೇ. ಕಳೆದ 10 ವರ್ಷಗಳಲ್ಲಿ ಯಾವ್ದಾದ್ರು ಸೆಕ್ಟರ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಖಂಡಿತ ಯಾವ್ದು ಇಲ್ಲ. ಒಂದಲ್ಲ ಒಂದು ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಒಂದು ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಇನ್ನೊಂದು ವರ್ಷದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ಒಟ್ಟಿನಲ್ಲಿ ಕನ್ಸಿಸ್ಟೆಂಟ್ ಆಗಿ ಯಾವ ಸೆಕ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಖಂಡಿತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಕಳೆದ 10 ವರ್ಷಗಳಲ್ಲಿ. ಬಟ್ ಕನ್ಸಿಸ್ಟೆನ್ಸಿ ಇದೆಯಾ? ನೋ. ಇದೇನನ್ನ ತೋರಿಸುತ್ತೆ ಅಂದ್ರೆ ಯಾವುದೇ ಸೆಕ್ಟರ್ ಕೂಡ ಪರ್ಮನೆಂಟ್ ಆಗಿ ಪಾಸಿಟಿವ್ ಅಲ್ಲೇ ರಿಟರ್ನ್ಸ್ ಕೊಡೋದಿಲ್ಲ ಪ್ರತಿ ವರ್ಷ. ಲಾಂಗ್ ಟರ್ಮ್ ಅಲ್ಲಿ ವೆಯ್ಟ್ ಮಾಡಿದ್ರೆ ಎಲ್ಲ ಸೆಕ್ಟರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಓವರ್ ಆಲ್ ಪರ್ಫಾರ್ಮೆನ್ಸ್ ತಗೊಂಡಾಗ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡಬೇಕು. ಖಂಡಿತ ಒಳ್ಳೆ ರಿಟರ್ನ್ಸ್ ನಮ್ಗೆ ಸಿಗುತ್ತೆ. ಏನೋ ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಇತ್ತೀಚೆಗೆ ಅಂದ್ರೆ ಮೇ ಹಾಗೂ ಜೂನ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಹೆಚ್ಚು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಬಗ್ಗೆ ನೋಡಬಹುದು. ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್ ಹೋಲ್ಡಿಂಗ್ಸ್ ಇನ್ NBFCs ಅಂಡ್ ರಿಟೇಲ್ ಬಟ್ ರೆಡ್ಯೂಸ್ ಪ್ರೈವೇಟ್ ಬ್ಯಾಂಕ್, ಆಟೋ ಅಂಡ್ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪೋಜರ್. ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ತಮ್ಮ ಹೋಲ್ಡಿಂಗ್ಸ್ ಅನ್ನ ಡಿಕ್ರೀಸ್ ಮಾಡಿದ್ದಾರೆ, ಕೆಲವು ಕಡೆ ಇನ್ಕ್ರೀಸ್ ಮಾಡಿದ್ದಾರೆ. ಎಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ನೋಡಬಹುದು. ಮೇ ಟು ಜೂನ್ ಶೋಸ್ ರೈಸಿಂಗ್ ಪ್ರಿಫರೆನ್ಸ್ ಫಾರ್ NBFCs, ರಿಟೇಲ್, ಕನ್ಸ್ಯೂಮರ್ ಡ್ಯೂರಬಲ್ ಅಕಾರ್ಡಿಂಗ್ ಟು ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಫಂಡ್ ಫೋಲಿಯೋ. ಹಾಗೆ ಇಲ್ಲಿ ಇನ್ನು ಕೆಲವು ಸೆಕ್ಟರ್ಸ್ ಇದೆ ನೋಡಬಹುದು. ಹೆಲ್ತ್ ಕೇರ್ ಅಂಡ್ ಟೆಲಿಕಾಂ. NBFCs ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, ಬಜಾಜ್ ಫೈನಾನ್ಸ್, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, HDB ಫೈನಾನ್ಷಿಯಲ್ ಸರ್ವಿಸಸ್, ಹಾಗೆ ಮುತ್ತೂಟ್ ಫೈನಾನ್ಸ್. ಈ ರೀತಿಯ ಕಂಪನೀಸ್ ಏನಿದಾವೆ ಅವುಗಳು NBFCs. ಈ ತರದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡಿದ್ದಾರೆ. ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ, ಲೈಕ್ ಟ್ರೆಂಟ್, V2 ರಿಟೇಲ್, ಈ ರೀತಿಯ ಕಂಪನೀಸ್, ಆದಿತ್ಯ ಬಿರ್ಲಾ ಫ್ಯಾಷನ್. ಇನ್ನು ಕನ್ಸ್ಯೂಮರ್ ಡ್ಯೂರಬಲ್ಸ್, ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ. ಅಂಡ್ ಟೆಲಿಕಾಂ ಇಲ್ಲೆಲ್ಲನೂ ಕೂಡ ತಮ್ಮ ಹೋಲ್ಡಿಂಗ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ ಮೇ ಹಾಗೂ ಜೂನ್ ಅಲ್ಲಿ. ನಂತರ ಎಲ್ಲಿ ಕಟ್ ಮಾಡಿದ್ದಾರೆ? ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಟ್ ಮಾಡಿದ್ದಾರೆ, ಲೈಕ್ ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಈ ರೀತಿಯ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲಿ. ಇನ್ನು ಆಟೋಮೊಬೈಲ್ಸ್ ಅಲ್ಲಿ ಕಟ್ ಮಾಡಿದರೆ, ಟೆಕ್ನಾಲಜಿನಲ್ಲಿ, ಆಯಿಲ್ ಅಂಡ್ ಗ್ಯಾಸ್, ಕನ್ಸ್ಯೂಮರ್, ಈ ಸೆಕ್ಟರ್ಸ್ ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ, ಅಂದ್ರೆ ಶಿಫ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಇವುಗಳನ್ನ ಹೊರತುಪಡಿಸಿ ಈ ಸೆಕ್ಟರ್ಸ್ ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಈ ಬಗ್ಗೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ರಿಪೋರ್ಟ್ ಮಾಡಿ ನೋಡಬಹುದು. ಇನ್ನು ಅಲೋಕೇಶನ್ ಅಕ್ರಾಸ್ ಇಂಡೈಸಸ್ ನೋಡಿದ್ರೆ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ 48% ಶೇರ್ಗಳನ್ನ ಬೈ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 50 ಶೇರ್ಗಳಿದಾವೆ, 48% ಅಂದ್ರೆ 24 ಶೇರ್ಗಳಲ್ಲಿ ನೆಟ್ ಬೈಯಿಂಗ್ ಕಂಡು ಬಂದಿದೆ ಮ್ಯೂಚುವಲ್ ಫಂಡ್ಸ್ ಕಡೆಗಿಂದ ಮೇ ಹಾಗೂ ಜೂನ್ ಅಲ್ಲಿ. ಇನ್ನು ಮಿಡ್ ಕ್ಯಾಪ್ 100 ಸ್ಟಾಕ್ಸ್ ಇಂಡೆಕ್ಸ್ ಕಡೆ ಬಂದ್ರೆ 56% ಶೇರುಗಳನ್ನ ಬೈ ಮಾಡಿದ್ದಾರೆ. ಅಂದ್ರೆ 100 ಸ್ಟಾಕ್ಸ್ ಅಲ್ಲಿ 56 ಸ್ಟಾಕ್ಸ್ ಅನ್ನ ನೆಟ್ ಬೈಯಿಂಗ್ ಮಾಡಿದ್ದಾರೆ. ಇನ್ನು ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಅಲ್ಲಿ 65% ಬೈ ಮಾಡಿದ್ದಾರೆ. ಅಂದ್ರೆ ಸ್ಮಾಲ್ ಕ್ಯಾಪ್ 100 ಸ್ಟಾಕ್ಸ್ ಅಲ್ಲಿ 65 ಶೇರುಗಳಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ನಿಫ್ಟಿ 50 ಅಲ್ಲಿ ಯಾವ ಶೇರುಗಳನ್ನ ಬೈ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಭಾರತಿ ಏರ್ಟೆಲ್ ಅಲ್ಲಿ ಬೈಯಿಂಗ್ ಕಂಡು ಬಂದಿದೆ, ಏಷ್ಯನ್ ಪೇಂಟ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಬೈ ಮಾಡಿದ್ದಾರೆ. ಬ್ಯಾಂಕಿಂಗ್ ಅಲ್ಲಿ ಹೋಲ್ಡಿಂಗ್ಸ್ ಕಡಿಮೆ ಮಾಡಿದ್ದಾರೆ, ಸ್ಟಿಲ್ HDFC ಬ್ಯಾಂಕ್ ಅನ್ನ ಬೈ ಮಾಡಿದ್ದಾರೆ. ಇನ್ನು ಇನ್ಫೋಸಿಸ್ ಹಾಗೂ HCL ಟೆಕ್ ಅಲ್ಲಿ ಸೆಲ್ಲಿಂಗ್ ಕಂಡು ಬಂದಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ವಿಶಾಲ್ ಮೆಗಾಮಾರ್ಟ್, REC, ಜಿಂದಾಲ್ ಸ್ಟೇನ್ಲೆಸ್, APL ಅಪೋಲೋ ಇವುಗಳನ್ನ ಬೈ ಮಾಡಿದ್ದಾರೆ. ಟ್ರೆಂಟ್ ಹಾಗೂ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಲ್ಲಿ ರೆಡ್ಯೂಸ್ ಮಾಡಿದೆ ಸ್ಟೇಕ್ ಅನ್ನ. ಇನ್ನು ಸ್ಮಾಲ್ ಕ್ಯಾಪ್ 100 ಕಡೆ ಬಂದ್ರೆ
ಇಲ್ಲಿ ಲಿಂಡೆ ಇಂಡಿಯಾ, ಬಲರಾಂಪುರ್ ಚಿನಿ, ಲಕ್ಸ್ ಇಂಡಸ್ಟ್ರೀಸ್, KSP ಹಾಗೂ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಲ್ಲಿ ಬೈಯಿಂಗ್ ಕಂಡು ಬಂದಿದೆ. ಟಾಪ್ ಬೈಯಿಂಗ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಎಲ್ಲವನ್ನೂ ಅಲ್ಲ. ಇನ್ನು ಸೆಲ್ಲಿಂಗ್ ಅಂತ ನೋಡೋದಾದ್ರೆ ನಜಾರಾ ಟೆಕ್, ದಾಲ್ಮಿಯಾ ಭಾರತ್, ತೇಜಸ್ ನೆಟ್ವರ್ಕ್ಸ್ ಇವುಗಳನ್ನ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಸೇಲ್ ಮಾಡಿದ್ದಾರೆ. ಈ ಪ್ರಮಾಣದಲ್ಲಿ ಇತ್ತೀಚೆಗೆ ಬದಲಾವಣೆಗಳನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ ನೋಡಬಹುದು. ಇವರ ಕಡೆಯಿಂದ ಆಗಾಗ ರೊಟೇಷನ್ ನಡೀತಾ ಇರುತ್ತೆ. ಇವರನ್ನ ನೋಡಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಏನಿಲ್ಲ, ಯಾಕಂದ್ರೆ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋಗಳಲ್ಲಿ ಪದೇ ಪದೇ ಬದಲಾವಣೆ ಸೂಕ್ತ ಅಲ್ಲ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಇಟ್ಕೊಂಡಿದ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೊಮೆಂಟಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಕೆಲವೊಂದ್ಸಲ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬೇಕಿದ್ರೆ ಪ್ರಯತ್ನವನ್ನ ಪಡಬಹುದು. ಬಟ್ ಇವುಗಳನ್ನ ಕಾಪಿ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ನೆಕ್ಸ್ಟ್ ಮಂತ್ ಡೇಟಾ ಬಂದಾಗ ಅದರಲ್ಲಿ ಒಂದಷ್ಟು ಶೇರ್ ಗಳನ್ನ ಸೇಲ್ ಮಾಡಿರ್ತಾರೆ ಅವರು, ಬೇರೆ ಇನ್ನೊಂದಷ್ಟು ಬೈ ಮಾಡಿರ್ತಾರೆ. ಇವಾಗ ಸೇಲ್ ಮಾಡಿರೋರನ್ನ ನೆಕ್ಸ್ಟ್ ಬೈ ಮಾಡಬಹುದು, ಇವಾಗ ಬೈ ಮಾಡಿರೋರನ್ನ ನೆಕ್ಸ್ಟ್ ಸೇಲ್ ಮಾಡಬಹುದು. ಹಾಗಾಗಿ ಕಾಪಿ ಮಾಡಕ್ ಹೋಗ್ಬೇಡಿ. ನೀವು ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.